ಸರ್ಕಾರಿ ಶಾಲೆಗಳೆಂದ್ರೆ ಮೂಗು ಮುರಿಯೋರೇ ಹೆಚ್ಚು. ಒಂದೆಡೆ ದಾಖಲಾತಿ ಕೊರತೆಯಿಂದ ಶಾಲೆಗಳು ಮುಚ್ಚುತ್ತಿದ್ರೆ, ಮತ್ತೊಂದೆಡೆ ಮೂಲ ಸೌಕರ್ಯಗಳಿಲ್ಲದೆ ಸೊರಗುತ್ತಿವೆ. ಆದರೆ ಚಿಕ್ಕಮಗಳೂರು ತಾಲೂಕಿನ ಶ್ರೀನಿವಾಸಪುರ ಎಂಬ ಪುಟ್ಟ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಕೇವಲ 30 ಮನೆಗಳಿರುವ ಈ ಕುಗ್ರಾಮದಲ್ಲಿ ಶಾಲೆಯ ಉಳಿವಿಗಾಗಿ ಮತ್ತು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಸೇರಿ ಶಾಲಾ ಆವರಣದಲ್ಲೇ ಸಮೃದ್ಧವಾದ ಅಡಿಕೆ ತೋಟವನ್ನ ನಿರ್ಮಿಸಿದ್ದಾರೆ. ಸುಮಾರು 1 ಎಕರೆ ವಿಸ್ತೀರ್ಣದ ಈ ಜಾಗದಲ್ಲಿ 312 ಅಡಿಕೆ ಮತ್ತು ತೆಂಗಿನ ಸಸಿಗಳನ್ನು ನಾಟಿ ಮಾಡಲಾಗಿದ್ದು, ಕೇವಲ 2.25 ವರ್ಷಗಳಲ್ಲಿ ತೋಟವು ಹೊಂಬಾಳೆ ಬಿಟ್ಟು ನಳನಳಿಸ್ತಾ ಇದೆ. ನಾವು ಒಂದು ತೋಟ ಮಾಡಿದ್ವಿ. ತೋಟ ಮಾಡಿದ ಏನ್ ಕಾರಣ ಅಂದ್ರೆ, ಶಾಲೆ ಒಂದು ಮಕ್ಕಳು ನಮ್ಮ ಇಲ್ಲಿ ಬಡ ಕುಟುಂಬದ ಮಕ್ಕಳೆಲ್ಲ ಬರೋದು, ಅವರಿಗೆ ಒಂದು ಉನ್ನತವಾದ ಎಜುಕೇಶನ್ ಕೊಡಬೇಕು, ಶೈಕ್ಷಣಿಕವಾಗಿ ಉಚಿತವಾಗಿ ಕೊಡಬೇಕು, ಬರೀ ನಾವು ಸರ್ಕಾರನೇ ಅವಲಂಬಿಸಬಾರ್ದು ಅನ್ನೋ ಒಂದು ಕಾರಣದಿಂದ 21 ಮಾರ್ಚ್ 2023ರಲ್ಲಿ 312 ಗಿಡ ಅಡಿಕೆ ಮತ್ತೆ 4 ತೆಂಗು ನೆಟ್ಟಿದೆ ಸರ್. ಇದು 2 ವರ್ಷ 7 ತಿಂಗಳಲ್ಲಿ ಒಂಬಳೆ ಬಿಡ್ತು. ಈಗ ನಮ್ಮಲ್ಲಿ ಏನು ಪ್ರತೀತಿ ಇದೆ ಅಂದ್ರೆ, 3 ಫಸಲು ಕೊಯ್ಯೋದ್ರೊಳಗೆ ಒಂದು ಒಂಬಳೆ ಪೂಜೆ ಮಾಡಿ ಒಂದು ಕೃತಜ್ಞತಾ ಭಾವನೆನ ಅರ್ಪಿಸಬೇಕು ಅಡಿಕೆ ಗಿಡಕ್ಕೆ, ನಮ್ಮ ಪ್ರತೀತಿ. ಅದೇ ನಾವು 3ನೇ ತಾರೀಕು 4ನೇ ತಿಂಗಳು 2026ನೇ ಒಂಬಳೆ ಪೂಜೆ ಅಂತ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿದ್ವಿ ಸರ್. ಮತ್ತೆ ನಮ್ಮ ಇನ್ನೊಂದು ವಿಶೇಷ ಅಂದ್ರೆ, ಇದು ನನಗೆ ಗೊತ್ತಿಲ್ಲ ಸರ್, ನಮ್ದಲ್ಲಿ ರಾಜ್ಯದಲ್ಲಿ ಅಥವಾ ಜಿಲ್ಲೆನಲ್ಲಿ ಇದು ಪ್ರಥಮ ಇರ್ಬೋದು. ಅಂದ್ರೆ ಇಷ್ಟೊಂದು ಲಾರ್ಜ್ ಸ್ಕೇಲ್ ಅಲ್ಲಿ ಅಡಿಕೆ ತೋಟನ ಮಾಡಿರೋದು ಇದು ಪೂರ್ತಿ ಶಾಲೆಗೆ ಮಾತ್ರ ಸರ್. ಇದರದ ಆದಾಯ 1 ರೂಪಾಯಿನೂ ಮಿಸ್ಯೂಸ್ ಆಗ್ದಂಗೆ, ಇದು ಏನು ಮುಂದೆ ಬರ್ತಾರ ಆ ಮಕ್ಳಿಗೆ ಮಾತ್ರ ಸೇರ್ತಕ್ಕದ್ದು. ಇದು ನಂದು ಅಲ್ಲ, ಇದ್ರಲ್ಲಿ ಒಂದು ಅಡಿಕೆಗೆ ನಂದಲ್ಲ ಸರ್, ಇದ್ರ ಮುಂದೆ ಬಿಡಂತದ್ದು. ಮತ್ತೆ ವಿಶೇಷ ಅಂದ್ರೆ, ನಮ್ ಸುತ್ತ ಒಂದು 40 ಹಣ್ಣಿನ ಗಿಡ ಹಾಕಿ ಒಂದೊಂದು ಮಕ್ಕಳಿಗೆ ಜವಾಬ್ದಾರಿ ಕೊಟ್ಟು ಪೋಷಣೆ ಮಾಡಿ ಸರ್. ಯಾಕೆಂದ್ರೆ ಪರಿಸರದ ಕಾಳಜಿ ಮತ್ತು ಪರಿಸರ ಹಸಿರು ವನ ಆಗ್ಬೇಕು. ನಮ್ಮ ಶಾಲೆಯಲ್ಲಿ ಹಸಿರು ವನ ಆಗ್ಬೇಕು, ಹಸಿರು ಮಯ ಆಗ್ಬೇಕು. ಮಕ್ಕಳಿಗೆ ಹಸಿರು ಬಗ್ಗೆ, ಒಂದು ಪರಿಸರದ ಬಗ್ಗೆ ಜಾಗೃತಿ ಮೂಡಬೇಕು, ಮತ್ತೆ ಕೃಷಿ ಬಗ್ಗೆ ಒಲವು ಮೂಡಬೇಕು. ಕೃಷಿ ಅಂದ್ರೆ ನಮ್ಮ ಬದುಕಿನಲ್ಲಿ ಆಸುವಕ್ಕಾಗಬೇಕು ಅನ್ನೋ ಉದ್ದೇಶ ಇದೆ. ಈ ತೋಟದಿಂದ ವಾರ್ಷಿಕವಾಗಿ 3 ರಿಂದ 4 ಲಕ್ಷ ರೂಪಾಯಿ ಆದಾಯ ಬರುವ ನಿರೀಕ್ಷೆ ಇದ್ದು, ಆ ಹಣವನ್ನ ಸಂಪೂರ್ಣವಾಗಿ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಸೌಲಭ್ಯಗಳಿಗಾಗಿ ಬಳಸಲು ನಿರ್ಧರಿಸಲಾಗಿದೆ. ಈ ಶಾಲೆಯ ಶಿಕ್ಷಕರಾದ ಚಂದ್ರೇಗೌಡ ಮತ್ತು ಲಾವಣ್ಯ ಅವರ ದೊಡ್ಡ ಕನಸಿಗೆ ಗ್ರಾಮಸ್ಥರು ಸಾಥ್ ನೀಡಿದ್ದು, ಶಾಲೆಗೆ ಸೇರುವ ಮಕ್ಕಳ ಪೋಷಕರಿಂದ 1 ರೂಪಾಯಿ ಹಣವನ್ನು ಪಡೆಯಬಾರದು ಎಂಬುದು ಇವರ ಗುರಿ. ಖಾಸಗಿ ಶಾಲೆಗಳಿಗೂ ಸವಾಲು ಹಾಕುವಂತೆ ಗುಣಮಟ್ಟದ ಶಿಕ್ಷಣ ಮತ್ತು ಸೌಲಭ್ಯ ನೀಡುತ್ತಿದ್ದಾರೆ. ವಿಶೇಷ ಅಂದ್ರೆ, ತೋಟದ ನಿರ್ವಹಣೆಗಾಗಿ ಬೋರ್ವೆಲ್ ಕೊರೆಸಿದಾಗ ಮೊದಲು 500 ಅಡಿವರೆಗೆ ನೀರು ಸಿಗದೆ ನಿರಾಸೆಯಾಗಿತ್ತು. ಆದರೆ ಹಠ ಬಿಡದ ಗ್ರಾಮಸ್ಥರು ಮತ್ತು ಶಿಕ್ಷಕರು ಮತ್ತೊಂದೆಡೆ ಪ್ರಯತ್ನಿಸಿದಾಗ ಭೂಮಿ ತಾಯಿ ಕೃಪೆ ತೋರಿ ಕೇವಲ 150 ಅಡಿಗೆ 3 ಇಂಚು ನೀರು ಉಕ್ಕಿಸಿ ಮಕ್ಕಳ ಭವಿಷ್ಯಕ್ಕೆ ಆಸರೆಯಾಗಿದ್ದಾಳೆ. ಶಾಲೆಗೆ ಶಾಶ್ವತವಾದಂತಹ ದೇಣಿಗೆ ಮೂಲವನ್ನ ಹುಡುಕೊಂಡು ಹೊರಟಾಗ ನಮ್ಮ ತಲೆಯಲ್ಲಿ ಹೊಳೆದಿದ್ದು ಈ ಅಡಿಕೆ ತೋಟದ ಕಾನ್ಸೆಪ್ಟು. ಹಾಗಾಗಿ ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಪೋಷಕರು ಹಾಗೂ ನಮ್ಮ ಎಲ್ಲ ಊರಿನವರ ಸಹಕಾರದಿಂದ, STMC ಸದಸ್ಯರು, ಅಧ್ಯಕ್ಷರ ಸಹಕಾರದಿಂದ ಈಗ ನಿಮ್ಮ ಮುಂದೆ ಕಾಣ್ತಿರುವಂತಹ 1/2 ಎಕರೆ ಅಡಿಕೆ ತೋಟವನ್ನ ನಮ್ಮ ಶಾಲೆಗೆ ಶಾಶ್ವತ ಮೂಲವಾಗಿ ಮಾಡಿಟ್ಟಿದ್ದೀವಿ. ಮುಂದೆ ಯಾವುದೇ ಮಕ್ಕಳು ಬಂದ್ರೂ ಸಹ ಅವರಿಗೆ ಒಂದು ಪೆನ್ನಿಂದ ಹಿಡಿದು ಯಾವುದೇ ಶೈಕ್ಷಣಿಕ ಪ್ರವಾಸದವರೆಗೂ ಪ್ರತಿಯೊಂದು ಉಚಿತವಾಗಿ ಮಾಡಬೇಕು ಅನ್ನೋಂಥ ಕನಸನ್ನು ಹೊತ್ಕೊಂಡು ಈ ಅಡಿಕೆ ತೋಟವನ್ನ ನಿರ್ಮಾಣ ಮಾಡಲಾಗಿದೆ. ಮುಂದೊಂದು ದಿನ ವಿಮಾನಯಾನ, ಈ ರೀತಿಯಾಗಿ ವಿವಿಧ ಮಕ್ಕಳಿಗೆ, ನಮ್ಮ ಹಳ್ಳಿ ಮಕ್ಕಳಿಗೆ ಪರಿಚಯವಿಲ್ಲದ ವಿಷಯಗಳನ್ನ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಅಡಿಕೆ ತೋಟವನ್ನ ನಿರ್ಮಾಣ ಮಾಡಲಾಗಿದೆ. ಇದರ ಸದುಪಯೋಗ ನಮ್ಮ ಮಕ್ಕಳು ಮುಂದೆಂದೂ ಪಡ್ಕೋಬೇಕು ಅನ್ನೋ ಉದ್ದೇಶ ಇದ್ರದ್ದಾಗಿರೋದ್ರಿಂದ ಇದಕ್ಕೆ ಎಲ್ಲರ ಸಹಕಾರ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಈ ಶಾಲೆಯಲ್ಲಿ ಕೇವಲ ಅಡಿಕೆ ತೋಟ ಮಾತ್ರವಲ್ಲದೆ ಪ್ರತಿ ಮಗುವಿನ ಹೆಸರಿನಲ್ಲೂ ಒಂದೊಂದು ಹಣ್ಣಿನ ಗಿಡಗಳನ್ನು ಬೆಳೆಸಲಾಗುತ್ತಿದೆ. ಮಕ್ಕಳು ಪ್ರತಿದಿನ ತಮ್ಮ ಹೆಸರಿನ ಗಿಡಗಳಿಗೆ ನೀರುಣಿಸಿ ಪೋಷಿಸುವ ಮೂಲಕ ಪ್ರಕೃತಿಯೊಂದಿಗೆ ಬೆರೆಯುತ್ತಿದ್ದಾರೆ. ಮಧ್ಯಾಹ್ನದ ಬಿಸಿಯೂಟಕ್ಕೆ ಬೇಕಾದ ರಾಸಾಯನಿಕ ಮುಕ್ತ ತರಕಾರಿಗಳನ್ನು ಶಾಲಾ ಆವರಣದಲ್ಲೇ ಬೆಳೆಯಲಾಗುತ್ತಿದ್ದು, ಮಕ್ಕಳಿಗೆ ಹಾರ್ಲಿಕ್ಸ್ನಂತಹ ಪೌಷ್ಟಿಕ ಆಹಾರವನ್ನು ನಿತ್ಯ ನೀಡಲಾಗುತ್ತಿದೆ. ಸರ್ಕಾರಿ ಅನುದಾನಕ್ಕಾಗಿ ಕೈ ಚಾಚದೆ ಗ್ರಾಮ ಠಾಣಾ ಜಾಗವನ್ನು ಶಾಲೆಯ ಹೆಸರಿಗೆ ಮಾಡಿಸಿ ಅಕ್ಷರಶಃ ನಂದನವನವನ್ನೇ ಸೃಷ್ಟಿಸಿರುವ ಈ ಶಿಕ್ಷಕರು, STMC ಸದಸ್ಯರು ಮತ್ತು ಗ್ರಾಮಸ್ಥರ ಜಂಟಿ ಪ್ರಯತ್ನವು ಶಾಲೆಯೊಂದನ್ನು ಹೇಗೆ ಉಳಿಸಬಹುದು ಎಂಬುದಕ್ಕೆ ಜೀವಂತ ಉದಾಹರಣೆಯಾಗಿದೆ. ಮುಖ್ಯ ಶಿಕ್ಷಕರಾಗ್ಲಿ, ಸಹ ಶಿಕ್ಷಕರಾಗ್ಲಿ ಉತ್ತಮ ಬೋಧನೆ
ಉತ್ತಮ ಮಕ್ಕಳಿಗೆ ನೈತಿಕವಾಗಿ ಶೈಕ್ಷಣಿಕವಾಗಿ ಉತ್ತಮವಾದಂಥ ಬೋಧನೆ ಮಾಡ್ತಾ ಇದ್ದಾರೆ. ಮತ್ತೆ ನಮಗೆ ಶಾಲಾ ಆವರಣ ತುಂಬಾ ಇತ್ತು. ಸುಮ್ಮನೆ ಅದನ್ನ ಕ್ಲೀನ್ ಮಾಡ್ಸೋಕ್ಕೋಸ್ಕರ ನಾವು ತುಂಬಾ ಹಣ ಖರ್ಚಾಗೋದು. ಅದನ್ನ ಯೋಚನೆ ಮಾಡಿ ಅಷ್ಟು ಹಣ ಅದಕ್ಕೆ ಖರ್ಚು ಮಾಡೋದ, ಒಂದು ತೋಟ ಮಾಡಿದ್ರೆ ಶಾಲೆಗೆ ಏನಾದ್ರು ಮೂಲ ಇದಕ್ಕೆಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದು, ತೋಟ ಮಾಡ್ದು. ಬೋರ್ವೆಲ್ ಕೊರ್ಸಿದ್ವಿ. ಒಂದು ಫೇಲ್ ಆದ್ರೂ ಇನ್ನೊಂದ್ರಲ್ಲಿ ನೀರು ಬಂತು. ಅವಾಗ ಅಡಿಕೆ ಸಸಿ ಹಾಕಿದ್ವಿ. 2 ವರ್ಷ 7 ತಿಂಗಳಿಗೆ ಒಂಬಾಳೆ ಬಂದಿದೆ. 3 ವರ್ಷಕ್ಕೆ ಪೂಜೆ ಮಾಡಿದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಇದರಲ್ಲಿ ಬರ್ತಕ್ಕಂಥ ಆದಾಯನ ಮಕ್ಕಳ ಮತ್ತೆ ಶಾಲೆಯ ಅಭಿವೃದ್ಧಿಗೋಸ್ಕರ ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಇಲ್ಲಿ ನಮ್ಮ ಶ್ರೀನಿವಾಸಪುರ ಗ್ರಾಮದ ಸುತ್ತ 3 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಒಂದು ಶಾಲೆ ಇಲ್ಲ ನಾವು ಇಲ್ಲಿಂದ ಹೋಗೋದಕ್ಕೆ. ಮತ್ತೆ ಸರಪನಹಳ್ಳಿಯಿಂದ ಇಲ್ಲಿಗೆ ಬರ್ತಾರೆ. ಮತ್ತೆ ಸಕ್ರಾಯಪಟ್ಟಣ ಹೋಬಳಿ ಹೆಡ್ ಕ್ವಾರ್ಟರ್ ಆ ಊರಿಂದನೂ ಕೂಡ ಇಲ್ಲಿಗೆ ಬರ್ತಾರೆ. ತಡಬೇನಹಳ್ಳಿಯಿಂದ ಬರ್ತಾರೆ. ಸುತ್ತ ಒಂದು 4-5 ಹಳ್ಳಿಯಿಂದ ನಮ್ಮ ಶಾಲೆಗೆ ಮಕ್ಕಳು ಬರ್ತಾರೆ. ಈ ಮಕ್ಳು ಏನಕ್ಕೆ ಬರ್ತಾ ಇದಾರೆ? ಉತ್ತಮವಾದ ಶಿಕ್ಷಣ ಸಿಗ್ತಾ ಇದೆ. ಶಿಕ್ಷಣದ ಜೊತೆಗೆ ಶಿಸ್ತಿದೆ. ಅದನ್ನ ನಮ್ಮ ಶಾಲಾ ಶಿಕ್ಷಕರು ಕಲಿಸ್ಕೊಡ್ತಾ ಇದ್ದಾರೆ. ಒಟ್ಟಾರೆ ಶ್ರೀನಿವಾಸಪುರದ ಈ ಸರ್ಕಾರಿ ಶಾಲೆ ಇಂದು ಕೇವಲ ಅಕ್ಷರ ಕಲಿಯುವ ಕೇಂದ್ರವಾಗದೆ ಶಿಕ್ಷಕರ ದಿವ್ಯ ದೃಷ್ಟಿ ಮತ್ತು ಗ್ರಾಮಸ್ಥರ ಇಚ್ಛಾಶಕ್ತಿಯಿಂದ ಸಮೃದ್ಧಿಯ ಅಕ್ಷಯ ಪಾತ್ರೆಯಾಗಿ ಮಾರ್ಪಟ್ಟಿದೆ. ಸರ್ಕಾರದ ಅನುದಾನಕ್ಕಾಗಿ ಕಾಯದೆ ಮಣ್ಣನ್ನೇ ನಂಬಿ ಶಾಲೆಯ ಭವಿಷ್ಯ ರೂಪಿಸಿದ ಈ ಶೈಕ್ಷಣಿಕ ಕ್ರಾಂತಿ ನಾಡಿನೆಲ್ಲೆಡೆ ಪಸರಿಸಲಿ. ಅಡಿಕೆ ತೋಟದ ಆದಾಯದಿಂದ ಹಸಿರಾಗುತ್ತಿರುವ ಮಕ್ಕಳ ಕನಸುಗಳು ಸರ್ಕಾರಿ ಶಾಲೆಗಳೆಂದರೆ ನಿರ್ಲಕ್ಷಿಸುವ ಸಮಾಜಕ್ಕೆ ಗಟ್ಟಿ ಉತ್ತರ ನೀಡಲಿ ಎಂಬುದೇ ನಮ್ಮ ಆಶಯ.